ನೀವು ಏನು ಮಾಡಬೇಕು, ಯಾವುದರಿಂದ ನಿಮ್ಮ ಮಾರ್ಕ್ಸ್ ಬೂಸ್ಟ್ ಆಗುತ್ತೆ. ಈಗ ಎಕ್ಸಾಮ್ ಆದಮೇಲೆ ಅಂದರೆ ಒಮ್ಮೆ ಎಲ್ಲ ಬರೆದ ಮೇಲೆ ಲಾಸ್ಟಿಗೆ ನೀವು ಆನ್ಸರ್ ಬರಿಬೋದು. ಮತ್ತು ಯಾವಾಗಲೂ ಆನ್ಸರ್ ಬರೆಯುವಾಗ ಈಗ ನಿಮಗೆಲ್ಲ ಗೊತ್ತು 4 ಪಾಯಿಂಟ್ಸ್ ಇರಬೇಕು ಮಿನಿಮಮ್. ನಿಮಗೆ 2 ಮಾರ್ಕ್ಸ್ ಬೇಕಿದ್ರೆ 4 ವ್ಯಾಲಿಡ್ ಪಾಯಿಂಟ್ಸ್ ಇರಬೇಕು. ಹಾಯ್ ಹೆಲೋ SSLC ಚಾಂಪಿಯನ್ಸ್, ಹೇಗಿದ್ದೀರಾ? ನಾಳೆ ನಿಮ್ಮ ಸೋಷಿಯಲ್ ಎಕ್ಸಾಮ್ ಇದೆ. ಸೊ ಎಕ್ಸಾಮ್ ಹಾಲಲ್ಲಿ ನೀವು ಏನು ಮಾಡಬೇಕು, ಯಾವುದರಿಂದ ನಿಮ್ಮ ಮಾರ್ಕ್ಸ್ ಬೂಸ್ಟ್ ಆಗುತ್ತೆ. ಈಗ 7 ಟಿಪ್ಸ್ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟ್ ಟಿಪ್ಸ್, ಅಂಡರ್ಸ್ಟ್ಯಾಂಡ್ ದ ಎಕ್ಸಾಮ್ ಪ್ಯಾಟರ್ನ್. ಎಕ್ಸಾಮ್ ಪ್ಯಾಟರ್ನ್ ನಿಮಗೆ ಫಸ್ಟೇ ಗೊತ್ತಿರ್ಬೋದು. ನೀವು ಪ್ರಿಪ್ರೇಟ್ ಎಕ್ಸಾಮ್ ಬರೆದಿದ್ದೀರಾ, ಒಂದು 3-4 ಪ್ರಿಪ್ರೇಟ್ ಎಕ್ಸಾಮ್ ಬರೆದಿದ್ದೀರಾ, ಮತ್ತು ಬೇರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀರಾ. ಸೊ ಎಕ್ಸಾಮ್ ಪ್ಯಾಟರ್ನ್ ನಿಮ್ಗೆ ಗೊತ್ತು. ಈಗ ನಿಮ್ಗೆ ಗೊತ್ತಿಲ್ಲ ಏನಿಲ್ಲ, KSCB ವೆಬ್ಸೈಟಿಗೆ ಹೋಗಿ ಅಲ್ಲಿ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ ಸಿಗುತ್ತೆ. ಅದರಿಂದ ನೀವು ನೋಡ್ಬೋದು ನಿಮ್ಮ ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೇಗೆ ಉಂಟಂತ. ಬಿ ಕೇರ್ಫುಲ್ ಅಬೌಟ್ MCQs. ಎಲ್ಲ ವಿಡಿಯೋದಲ್ಲಿ ಹೇಳಿದ್ದೀನಿ. ಥಿಂಕ್ ಆ್ಯಂಡ್ ರೈಟ್. MCQಸನ್ನು ಅರ್ಜೆಂಟ್ ಮಾಡಬೇಡಿ. ಗೊತ್ತಿದ್ದರೆ ಬರೀರಿ, ಗೊತ್ತಿಲ್ಲ ಎಕ್ಸಾಮ್ ಆದಮೇಲೆ ಅಂದರೆ ಒಮ್ಮೆ ಎಲ್ಲ ಬರೆದ ಮೇಲೆ ಲಾಸ್ಟಿಗೆ ನೀವು ಆನ್ಸರ್ ಬರಿಬೋದು. ಮತ್ತು ಯಾವಾಗಲೂ ಆನ್ಸರ್ ಬರೆಯುವಾಗ ಕ್ವಶನ್ ನಂಬರ್ ಬರೆದು ಅದಾದಮೇಲೆ ಆಪ್ಷನ್ ಬರೆದು ಅದಾದಮೇಲೆ ಆನ್ಸರ್ ನೀವು ಬರೀಬೇಕು. ಈ 3 ಥಿಂಗ್ಸ್ ಕೂಡ ನೀವು ಬರೀಲೇಬೇಕು. ಥರ್ಡ್ ಪಾಯಿಂಟ್, ರೈಟ್ ಪಾಯಿಂಟ್ ವೈಸ್. ಸೋಷಿಯಲಿ ವೆರಿ ಇಂಪಾರ್ಟೆಂಟ್. ಪಾಯಿಂಟ್ ವೈಸ್ ಆಗಿ ಬರೀರಿ. ಇದರ ಮೊದಲ ವಿಡಿಯೋದಲ್ಲಿ ಹೇಳಿದ್ದೀನಿ, ಇಂಥ ಪಾಯಿಂಟರ್ಸ್ ಯೂಸ್ ಮಾಡಿ, ಆ್ಯರೋ ಯೂಸ್ ಮಾಡ್ಬೋದು, ಮತ್ತು ಇಲ್ಲದ್ರೆ ಸ್ಟಾರ್ ಯೂಸ್ ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ಪೇಪರ್ ತುಂಬ ಕ್ಲೀನಾಗಿ ಕಾಣುತ್ತೆ, ಇವ್ಯಾಲ್ಯೂಟರಿ ತುಂಬ ಖುಷಿಯಾಗುತ್ತೆ. ಫೋರ್ತ್ ಪಾಯಿಂಟ್, ಅಂಡರ್ಲೈನ್ ಕೀವರ್ಡ್ಸ್, ವೆರಿ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ 1 ಮಾರ್ಕ್ ಕ್ವಶನ್ ಆನ್ಸರ್ ನೀವು ಬರ್ತಿದ್ದೀರಾ, ಅಲ್ಲಿ ಏನಾಗುತ್ತೆ, ಒಂದು ಕ್ವಶನ್ ಬರುತ್ತೆ, ಅದು ನೀವು ಆನ್ಸರ್ ಬರೀತೀರಾ. ಕ್ವಶನ್ ಈಸ್ ವೆನ್ ಡಿಡ್ ಇಂಡಿಯಾ ಗೆಟ್ ಇಂಡಿಪೆಂಡೆನ್ಸ್. ಸೊ ನೀವು ಆನ್ಸರ್ ಬರೀತೀರಾ, ಇಂಡಿಯಾ ಗಾಟ್ ಇಂಡಿಪೆಂಡೆನ್ಸ್ ಇನ್ 1947. ಈಗ ನೀವೇನು ಮಾಡಬೇಕಂದ್ರೆ ಈ 1947ಗೆ ಅಂಡರ್ಲೈನ್ ಹಾಕಿ. ಯಾಕೆಂದರೆ ಆನ್ಸರ್ ಇದು 1947, ಮತ್ತೆಲ್ಲ ಕ್ವಶನಲ್ಲಿ ಉಂಟು. ಈಗ ನಮ್ಮ ಇವ್ಯಾಲ್ಯೂಟರಿ ಯಾವಾಗ ನೋಡ್ತಾರೆ ಅವರಿಗೆ ಸೀದಾ ಅಂಡರ್ಲೈನ್ ಮಾಡಿದ್ದಾನೆ 1947 ಕಾಣುತ್ತೆ, ಆಗ ಅವರು ಈಸಿಯಾಗಿ 1 ಮಾರ್ಕ್ ಕೊಡ್ತಾರೆ. ಹೀಗೆ ಇವ್ಯಾಲ್ಯೂಟರಿಗೆ ಎಷ್ಟು ಬೇಗ ಕರೆಕ್ಷನ್ ಮಾಡಲಿಕ್ಕಾಗುತ್ತೆ ಅವ್ರು ಅಷ್ಟು ಒಳ್ಳೆ ಮಾರ್ಕ್ಸ್ ಕೊಡ್ತಾರೆ. ಅಂದರೆ 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸಿಗೆ ಕೂಡ ಕೀವರ್ಡ್ಸ್ಗೆ ನೀವು ಅಂಡರ್ಲೈನ್ ಮಾಡ್ಬೋದು. ಯಾವುದೆಲ್ಲ ಒಂದು ಫಾರ್ ಎಕ್ಸಾಂಪಲ್ ಇವ್ಯಾಲ್ಯೂಟರ್ಸ್ ಯಾವುದು ಹುಡ್ತಾರೆ, ಯಾವ ಕೀವರ್ಡ್ಸ್ಗೆ ಸರ್ಚ್ ಮಾಡ್ತಾರೆ, ಅದು ನಿಮ್ಗೆ ಗೊತ್ತಿರ್ಬೋದು. ಈಗ ಎಕ್ಸಾಮ್ ಎಷ್ಟು ಬರೆದು, ಸೊ ಅದನ್ನು ನೀವು ಅಂಡರ್ಲೈನ್ ಮಾಡ್ಬೋದು. ಪ್ಲೀಸ್ ರಾಂಗ್ ಪಾಯಿಂಟ್ಸಿಗೆ ಅಂಡರ್ಲೈನ್ ಮಾಡಲಿಕ್ಕೆ ಹೋಗಬೇಡಿ. ನಿಮ್ಗೆ ಗೊತ್ತಿದ್ದರೆ ಮಾತ್ರ ಅಂಡರ್ಲೈನ್ ಮಾಡಿ. ರೈಟ್ ಮೋರ್ ದನ್ ರಿಕ್ವೈರ್ಡ್. ಎಸ್, 2 ಮಾರ್ಕ್ಸ್. ಈಗ ನಿಮಗೆಲ್ಲ ಗೊತ್ತು 4 ಪಾಯಿಂಟ್ಸ್ ಇರಬೇಕು ಮಿನಿಮಮ್. ನಿಮಗೆ 2 ಮಾರ್ಕ್ಸ್ ಬೇಕಿದ್ರೆ 4 ವ್ಯಾಲಿಡ್ ಪಾಯಿಂಟ್ಸ್ ಇರಬೇಕು. ಸೊ ನಾನು ಏನು ಹೇಳಿದಂದರೆ ಎಲ್ಲ ಟೈಮ್ ನೀವು ಸ್ವಲ್ಪ ಜಾಸ್ತಿ ಬರೀರಿ. ಫಾರ್ ಎಕ್ಸಾಂಪಲ್ 4 ಪಾಯಿಂಟ್ಸ್ ಬರೆಯೋ ಬದಲು 5 to 6 ಪಾಯಿಂಟ್ಸ್ ಬರೀರಿ. ಕಲಿಯುವಾಗ ಕೂಡ 5 to 6 ಪಾಯಿಂಟ್ಸ್ ಕಲೀರಿ. 3 ಮಾರ್ಕ್ಸಲ್ಲಿ ಕೂಡ ಮಿನಿಮಮ್ 6 ಪಾಯಿಂಟ್ಸ್ ಬೇಕು. ನೀವು ಒಂದು 7 to 8 ಪಾಯಿಂಟ್ಸ್ ಬರೀರಿ. 4 ಮಾರ್ಕ್ಸಲ್ಲಿ ಕೂಡ 8 ಪಾಯಿಂಟ್ಸ್ ಮಿನಿಮಮ್ ಬರೀಬೇಕು. ನೀವು 9 to 10 ಪಾಯಿಂಟ್ಸ್ ಬರೀರಿ. ಇದು ನಾನು ಯೂಸ್ ಮಾಡ್ತಿದ್ದೆ, ಇದು ನಾನು ಫಾಲೋ ಮಾಡ್ತಿದ್ದೆ ನನ್ನ ಎಕ್ಸಾಮಲ್ಲಿ. ಯಾಕಂದರೆ ಯಾವುದಾದ್ರು ಒಂದು ಪಾಯಿಂಟ್ ತಪ್ಪ ಹೋಗಿದ್ದರೆ, ಸರಿಯಾಗಲಿಲ್ಲದ್ರೆ ಅವರು ಬೇರೆ ಪಾಯಿಂಟ್ಸನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಆಲ್ವೇಸ್ ರಿಸ್ಕ್ ತೆಗಿಬೇಡಿ. ಹೀಗೆ ನೀವು ಜಾಸ್ತಿ ಪಾಯಿಂಟ್ಸ್ ಬರೆದ್ರೆ ಒಳ್ಳೆಯದು. 6 ಪಾಯಿಂಟ್, ಪುಟ್ ಎ ಲೈನ್ ಆಫ್ಟರ್ ಎವ್ರಿ ಕ್ವಶನ್. ಎಕ್ಸಾಮ್ ಬರೆದಾದ್ಮೇಲೆ ನಿಮಗೆ ಇನ್ನೂ ಟೈಮ್ ಇದ್ದರೆ ಏನಾಗುತ್ತೆ ಅಂದರೆ ಫಸ್ಟ್ ಕ್ವಶನ್ ನೀವು ಬರೀತೀರಲ್ಲ, ಅದಾದಮೇಲೆ ಸೆಕೆಂಡ್ ಕ್ವಶನ್ ಬರೆಯೋ ಮೊದಲು ಇಲ್ಲಿಂದ ಲೈನ್ ಹಾಕಿದರೆ ಒಳ್ಳೆಯದು ಪೆನ್ಸಿಲಲ್ಲಿ. ಜಸ್ಟ್ ನಿಮ್ಮದು ಟೈಮ್ ಇದ್ದರೆ ಮಾತ್ರ, ಲಾಸ್ಟ್ ಎಲ್ಲ ಆನ್ಸರ್ಸ್ ಬರೆದ ಮೇಲೆ ಟೈಮ್ ಉಂಟು, ಓಕೆ ಇನ್ನೊಂದು 10 ಮಿನಿಟ್ಸ್ ಉಂಟು, ಆಗ ನೀವು ಆ ಲೈನ್ ಹಾಕಿ. ಯಾಕೆಂದರೆ ಅದರಿಂದ ಪೇಪರ್ ತುಂಬ ಕ್ಲೀನಾಗಿ ತುಂಬ ಒಂಥರ ಚೆಂದ ಕಾಣುತ್ತೆ. ಸೊ ಪ್ಲೀಸ್ ಅದನ್ನು ಫಾಲೋ ಮಾಡಿ. 7 ಪಾಯಿಂಟ್, ಮ್ಯಾಪ್, ವೆರಿ ಇಂಪಾರ್ಟೆಂಟ್. ಮ್ಯಾಪ್ ರಿವೈಸ್ ಆಲ್ PYQs. ಯಾವುದೆಲ್ಲ ತನಕ ಯಾವುದೆಲ್ಲ ಕ್ವಶನ್ಸ್ ಕೊಟ್ಟಿದ್ದಾರೆ ಮ್ಯಾಪ್ಸಲ್ಲಿ, ಅದನ್ನು ನೀವು ರಿವೈಸ್ ಮಾಡಿ ಹೋಗಿ, ಸರಿ ನೆನಪಿಟ್ಟು ಹೋಗಿ. ಯಾಕಂದರೆ ಮತ್ತು ಬಿ ಕೇರ್ಫುಲ್ ವೈಲ್ ಮಾರ್ಕಿಂಗ್. ಸರಿಯಾಗಿ ಮಾರ್ಕ್ ಮಾಡಿ, ಯೋಚಿಸಿ ಮತ್ತೆ ಮಾರ್ಕ್ ಮಾಡಿ. ಡೂ ಇಟ್ ಪ್ರಾಪರ್ಲಿ. ನಿಮಗೆ ಮ್ಯಾಪ್ ಪ್ರಾಕ್ಟೀಸ್ ಮಾಡುವಂತಿಲ್ಲ, ನಿಮಗೆ ಎಕ್ಸಾಮಲ್ಲಿ ಕೊಡ್ತಾರೆ, ಆದರೆ ನಮ್ಮ ಸಮಯದಲ್ಲಿ ಕೊಡಲಿಲ್ಲ ಅವರು. ಸೊ ನಿಮಗೆ ಅದು ನೀವು ಲಕ್ಕಿ. ಸೊ ಜಸ್ಟ್ ಮ್ಯಾಪ್ಸ್ ಮಾರ್ಕಿಂಗ್ ಸರಿಯಾಗಿ ಕಲೀರಿ. ಮತ್ತು ಸೋಷಿಯಲಿ ನೀವು ಈಸಿಯಾಗಿ 100 out of 100 ಸ್ಕೋರ್ ಮಾಡ್ಬೋದು. ಯು ವಿಲ್ ಕ್ರ್ಯಾಕ್ ಇಟ್. ಭರವಸೆ ಇರಲಿ ನಿಮ್ಮ ಮೇಲೆ. ಆದಮೇಲೆ ಸ್ಪೇಸ್ ಬಿಟ್ಟು ಬರೀರಿ. ಎಸ್, ಆನ್ಸರ್ ಶೀಟ್ ತುಂಬ ಉಂಟು, ಸೊ ಸ್ಪೇಸ್ ಬಿಟ್ಟು ಬರೀರಿ, ಆಗ ಪೇಪರ್ ಒಂಥರ ಕ್ಲೀನ್ ಕಾಣುತ್ತೆ. ಮೂವ್ ಆನ್ ಇಫ್ ಯು ಡೋಂಟ್ ನೋ ದ ಆನ್ಸರ್. ಎಸ್, ಆನ್ಸರ್ ಗೊತ್ತಿಲ್ಲ ಸ್ಟ್ರಕ್ ಆಗಬೇಡಿ, ಮೂವ್ ಆನ್, ನೆಕ್ಸ್ಟ್ ಕ್ವಶನ್ಗೆ ಹೋಗಿ. ಅದಾದಮೇಲೆ ಲಾಸ್ಟಿಗೆ ನಿಮಗೆ ಆನ್ಸರ್ ಗೊತ್ತಾಗುತ್ತೆ. ನೀಟಾಗಿ ಬರೀರಿ. ಯಾವ ಆನ್ಸರ್ ಬರೆದು ಸ್ಟ್ರೈಕ್ ಮಾಡಬೇಡಿ ಪ್ಲೀಸ್. ಒಂದು ಆನ್ಸರ್ ಬರೀತೀರಾ ಮತ್ತೆ ಅದನ್ನು ಸ್ಟ್ರೈಕ್ ಮಾಡೋದು, ವಾಪಸ್ ಬರೆಯೋದು, ಅದು ಮಾಡಬೇಡಿ. ಒಂದು ಲೈನಲ್ಲಿ ಬರೆಯೋದಾದರೆ ಒಂದು ಲೈನಲ್ಲಿಗೆ ಸ್ಟ್ರೈಕ್ ಆಗ್ತದೆ ಸಾಕು. ಯಾಕಂದರೆ ಸ್ಟ್ರೈಕ್ಸ್ ಇದ್ದರೆ ಜಾಸ್ತಿ ಇವ್ಯಾಲ್ಯೂಟಿಗೆ ಏನಾಗುತ್ತೆ ಅಂದರೆ ಇವನೊಬ್ಬ ಕನ್ಫ್ಯೂಸ್ ಜನ, ಇವನಿಗೆ ಆನ್ಸರ್ ಸರಿಯಾಗಿ ಗೊತ್ತಿಲ್ಲ ಅಂತ ಅವರ ಪರ್ಸೆಪ್ಷನ್ ಬರುತ್ತೆ. ಹಾಗೆ ಪರ್ಸೆಪ್ಷನ್ ಬರಬಾರ್ದು. ಪರ್ಸೆಪ್ಷನ್ ಬಂದರೆ ಅವ್ರು ಮತ್ತೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಎಸ್, ಟೆನ್ಷನ್ ತೆಗಿಬೇಡಿ, ಎಲ್ಲ ಸರಿಯಾಗುತ್ತೆ. ಆಲ್ ದ ಬೆಸ್ಟ್ ಚಾಂಪ್. ನೀವು 2 ದಿನದಿಂದ ಸರಿಯಾಗಿ ಓದ್ತಿದ್ದೀರಾ, ಪ್ರಿಪ್ರೇಷನ್ ಮಾಡಿದ್ದೀರಾ, ಖಂಡಿತ ನೀವು ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ತೀರಾ. ಆಲ್ ದ ಬೆಸ್ಟ್, ನಿಮ್ಮಣ್ಣ.